ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ಹಸಿವು 2 ಪಟ್ಟು, ಸಂಕೋಚ 4 ಪಟ್ಟು, ಧೈರ್ಯ 6 ಪಟ್ಟು, ಕಾಮ 8 ಪಟ್ಟು. ಯಾರಿಗೆ ಯಾವುದು ದುಪ್ಪಟ್ಟು ಗುರುಗಳೇ? ನಮ್ಮ ಕಷ್ಟಗಳು ನಮಗೆ ಅದರ 10ರಷ್ಟು ಅನ್ನೋಂಥವರು ಈ ದಿವಸ, ಇದು ಚಾಣಕ್ಯ ಹೇಳಿರೋದು, ನಾನಲ್ಲ. ಚಾಣಕ್ಯನ ನೀತಿನೇ ಹಾಗೆ ಇರ್ತವೆ, ತಿವಿದಂಗಿರ್ತವೆ. ಅದಕ್ಕಾಗಿ ಯಾರ್ಯಾರಿಗೆ ಯಾವುದು ದುಪ್ಪಟ್ಟ ಕಾಣ್ತಾ ಇದೆಯೋ, ಈ ಶನಿವಾರ ತ್ರಯೋದಶಿ ಇದೆ. ಅದು ಶನಿ ತ್ರಯೋದಶಿ ಬಂತು ಅಂದ್ರೆ ಒಂದು ಸಲ ಎಳ್ಳೆಣ್ಣೆ ತೆಗೆದುಕೊಂಡು ಅದರಲ್ಲಿ ಮುಖವನ್ನು ನೋಡಿ, ಇವತ್ತು ಸಂಜೆ ದೇವಸ್ಥಾನಕ್ಕೆ ಕೊಡ್ತೀರೋ ಅಥವಾ ಈಗ ನೀವು ಬೆಳಿಗ್ಗೆ ತಗೊಂಡು ಕೊಡ್ತೀರೋ, ಒಟ್ಟಾರೆಯಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ಅನ್ನೋ ಮಂತ್ರವನ್ನೇ ಹೇಳ್ಕೊಳ್ಳಿ. ಇನ್ನು ಬಹಳಷ್ಟು ಸ್ತೋತ್ರ ಭಾಗಗಳಿದ್ದಾವೆ. ಅದರಲ್ಲೂ ಅಷ್ಟೋತ್ತರ ಶತನಾಮ ಸ್ತೋತ್ರ ಅತ್ಯಂತ ಅದ್ಭುತವಾಗಿ ಇರುವಂಥದ್ದು. ಅವ ತೃಪ್ತಿ ಪಡ್ತಾನೆ. ನೀವು ದೇವಸ್ಥಾನದಲ್ಲಿ ಕುಳಿತುಕೊಂಡು ಹೇಳ್ತೀನಿ ಅಂತಂದ್ರೆ, ಜನ್ಮದಾರಭ್ಯ ನಮಗೆ ಅದು ದುಪ್ಪಟ್ಟು ಗುರುಗಳೇ, ನಮ್ಮ ಕಷ್ಟಗಳೇ ನಮಗೆ 2 ಪಟ್ಟು 10 ಪಟ್ಟಿದೆ ಅನ್ನೋಂಥವರು ಇವತ್ತು ಮಹಾನುಭಾವನೆಗೆ ಈ ಶನಿ ತ್ರಯೋದಶಿ ನೆಕ್ಸ್ಟ್ ಬರ್ತಕ್ಕಂತಹ ಇನ್ನೊಂದು ಶನಿ ತ್ರಯೋದಶಿ ಒಳಗಡೆ ನೀವು ಏನ್ ಕಷ್ಟ ಅಂತ ಅಂದುಕೊಂಡು ಹೋಗಿರ್ತೀರೋ, ಆ ಒಂದು ಎಣ್ಣೆಯನ್ನ ಕೊಟ್ಟಿರ್ತೀರೋ, ಬರೆದಿಟ್ಕೊಳ್ಳಿ. ಮತ್ತು ಆ ಕಷ್ಟ ಮಂಗಮಯ ಆಗಿರುತ್ತೆ. ಹೇಗೋ ಅವನು ನ್ಯಾಯವಾದಿ ಆಗಿರೋದ್ರಿಂದ, ಕರ್ಮಕಾರಕನಾಗಿರೋದ್ರಿಂದ ನಿಮ್ಮ ಕರ್ಮವನ್ನ ಡಿಲೀಟ್ ಮಾಡ್ತಾನೆ. ನಿಮಗೆ ಡಿಲೇಟ್ ಅನ್ಸಕ್ಕಂತಹದ್ದು ಪ್ರಶಸ್ತಿ ಕೊಟ್ಟರು ಕೂಡ, ಡಾಕ್ಟರೇಟ್ ಕೊಟ್ಟರು ಕೂಡ ಯಾವ ರೀತಿಯಾಗಿ ತೃಪ್ತಿಯ ಫಲವಾಗಿ ಅಂತಹ ಸಂತೃಪ್ತಿಯನ್ನ ನೀವು ಭಗವನ್ ನಿಯಾಮಕನಾಗಿರುವ ಶನಿಯನ್ನ ಒಟ್ಟಾರೆ 19 ಪ್ರದಕ್ಷಿಣೆ ಹಾಕುವಂಥದ್ದು, ತುಳಸಿಯನ್ನ ಒಂದು 19 ಪ್ರದಕ್ಷಿಣೆ ಹಾಕಿ ಒಂದು 8 ಎಳ್ಳು ಬತ್ತಿಯನ್ನು ಹಚ್ಚಿ ಅಲ್ಲಿ ಕುಳಿತುಕೊಂಡು ಒಂದು 10 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಿ ಬರ್ತೀರೋ, ನಿಮ್ಮ ಕರ್ಮ ಕಳೆಯುವುದು, ಸತ್ಕರೋಣ ಹೊತ್ತು ಮನೆಗೆ ಬರುತ್ತದೆ. ಶಿವಂಬುಯ ಒಳಿತ.